ಹಾಯ್ ಎಲ್ಲರಿಗೂ. ಇವತ್ತು ನಾನು ಬೆಳಗ್ಗೆನೇ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗಳ ಸ್ಕೂಲಲ್ಲಿ ಹೆಲ್ತಿ ಫುಡ್ ವೀಕ್ ಅಂತ ಮಾಡ್ತಾಯಿದ್ದಾರೆ. ನಿನ್ನೆ ಮೊಳಕೆ ಕಾಳು, ಹೆಸ್ರು ಕಾಳು ಮೊಳಕೆದು ಕಳಿಸಿದ್ದೆ ಪಲ್ಯ ಮಾಡಿ. ಇವತ್ತು ಹೆಸರುಬೇಳೆ ಅಥವಾ ಕಡಲೆಬೇಳೆದು ಪಾಯಸ ಬೇಕು ಅಂತ ಹೇಳಿದರು, ಬೆಲ್ಲ ಹಾಕಿ ಮಾಡೋದು. ಅದಕ್ಕೋಸ್ಕರ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ನೋಡಿ, ಇದು ತುಂಬ ಈಸಿ ಇದೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಹೆಸರುಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ನನ್ನ ಚಾನಲ್ ಸಪೋರ್ಟ್ ಮಾಡಿ. ನಾಳೆ ಚಪಾತಿ ಇದೆ, ಶೇಪೆಲ್ಲ ಕಟ್ ಮಾಡಿ ಕಳಿಸ್ಬೇಕಂತೆ. ನಾಳೆ ಚಪಾತಿ ನೋಡೋಣ, ಅಂದರೆ ಟ್ರೈ ಮಾಡ್ತೀನಿ. ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ, ಹಾಗಾಗಿ ಹೆಸರುಬೇಳೆ ಪಾಯಸ ಎಲ್ಲ ಸ್ವಲ್ಪ ಮಾಡಿಕೊಂಡೆ. ನೋಡಿ, ಹೆಸರುಬೇಳೆ ಎಲ್ಲ ಹುರ್ದು ನೋಡಿದ್ರಲ್ಲ, ಅದು ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಂಡು ನೀರು ಹಾಕೊಂಡು ತೊಳ್ಕೊಬೇಕು. ಇದು ಕಾಮನ್ ಇದು. ತೊಳೆದ್ಬಿಟ್ಟು ನೀರು ಹಾಕಿ ಇಡ್ತಾಯಿದ್ದೀನಿ ಕೂಗ್ಸೋಣ ಅಂತ ಕುಕ್ಕರು. ಒಂದು 2 ವಿಷಲ್ ಆದಮೇಲೆ ಇಳಿಸ್ಕೊಳ್ಳೋಣ. ಸಾಕು, 2 ವಿಷಲ್ ಸಾಕು. 2 ವಿಷಲ್ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಅಷ್ಟರಲ್ಲಿ ನಾವಿಲ್ಲಿ ರುಬ್ಕೊಬಂದ್ಬಿಡೋಣ. ರುಬ್ಬಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಕಾಯಿ, ಏಲಕ್ಕಿ, ಸ್ವಲ್ಪ ಗಸಗಸೆನೂ ಹಾಕಿದ್ದೀನಿ ನಾನು. ಕಾಯಿ, ಏಲಕ್ಕಿ, ಗಸಗಸೆ, ಸ್ವಲ್ಪ ಬಾದಾಮಿ, ಗೋಡಂಬಿ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಕಡಲೆ ಹಾಕಿದ್ದೀನಿ, ಹುರ್ಗಡ್ಲೆ. ಏಕೆಂದರೆ ಕಾಯಿ ನುಣ್ಣಗಾಗಬೇಕು ಅಂದರೆ ಹುರ್ಗಡ್ಲೆ ಹಾಕಲೇಬೇಕು. ಆ ಕಾಯಿನ ಜಾಸ್ತಿ ನುಣ್ಣಗೂ ಆಗೋದು ಬೇಡ, ಸ್ವಲ್ಪ ಇರಲಿ. ಅಷ್ಟು ತರಿನೇ ಇದ್ದರೂ ಏನು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಪಾಯಸ. ನೋಡಿ, 2 ಕೂಗಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೆಸರುಬೇಳೆ ಬೇಯಿಸಿಟ್ಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ ಬೆಲ್ಲ ಕರಗಕ್ಕೆ ಅಂತ ಇಟ್ಟಿದ್ದೀನಿ. ಬೆಲ್ಲ ಕರ್ಗಾದ್ಮೇಲೆ ಅದನ್ನು ಸೋದಿಸ್ಕೊಳ್ಳೋಣ. ಚೆನ್ನಾಗಿತ್ತು ಬೆಲ್ಲ, ಏನೇನು ಇದಿರಲಿಲ್ಲ, ಕಲ್ಲೆಲ್ಲ ಏನು ಮಣ್ಣು ಏನಿರಲಿಲ್ಲ, ಚೆನ್ನಾಗಿತ್ತು. ಆದರೂ ಒಂದು ಸಲ ಈ ಥರ ಸೋದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇರೆ ಕೆಲವೊಂದು ಬೆಲ್ಲ, ಸ್ವಲ್ಪ ಕಪ್ಪು ಬೆಲ್ಲ ತೊಗೊಂಡ್ರೆ ಅದರಲ್ಲಿ ಗಲೀಜಿದ್ದೇ ಇರುತ್ತೆ. ಇದರಲ್ಲಿ ನೋಡಿ ಏನೂ ಇರಲಿಲ್ಲ. ನಾನು ಆರ್ಗ್ಯಾನಿಕ್ ಬೆಲ್ಲ ತರಿಸಿದ್ದೆ ಫ್ಯಾಕ್ಟ್ರಿಯಿಂದನೇ, ಎಲ್ಲಿ ಪಾಂಡವಪುರದಲ್ಲಿನೋ ಖಾಲಿ ಆಯ್ತದು. ಅದಂತೂ ತುಂಬ ಕಪ್ಪಗಾಗ್ತಾಯಿತ್ತು. ಎಲ್ಲ ಏನು ಮಾಡಿದ್ರು ಕಪ್ಪಗಾಗೋದು. ಹುಡುಗರು ತಿನ್ನೋಕ್ಕೆ ಸ್ವಲ್ಪ ಇದು ಮಾಡ್ಕೋತಾರೆ ನೋಡಿ. ರುಬ್ಬಿಟ್ಟು ಇದಕ್ಕೆ ಬೆಲ್ಲದ ನೀರಿಗೆ ಹೆಸರುಬೇಳೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಹೆಸರುಬೇಳೆ ಹಾಕಿದೆ. ಆಮೇಲೆ ಕಾಯೆಲ್ಲ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಸ್ವಲ್ಪ ಹಾಕಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ ಕಾಯಿಂದೆಲ್ಲ ಹೋಗಿ. ಆಯಿತು, ಇದು ಚೆನ್ನಾಗಿ ಮಳ್ತಾ ಇದೆ. ಇವಾಗ ಒಂಚೂರು ದ್ರಾಕ್ಷಿ, ಗೋಡಂಬಿ ಎಲ್ಲ ಕರ್ದು ಹಾಕೋಣ ಅಂತ. ನನ್ನ ಮಗಳಂತೂ ದ್ರಾಕ್ಷಿ ಸಿಕ್ಕಿದ್ರೆ ತಿನ್ನೋದೇ ಇಲ್ಲ ಕರ್ದು ಹಾಕಿದರೆ. ಆದರೂ ಇರಲಿ ಅಂತ ಹಾಕ್ತಾಯಿದ್ದೀನಿ. ದ್ರಾಕ್ಷಿ, ಗೋಡಂಬಿ ಎಲ್ಲ ಸ್ವಲ್ಪ ಕರ್ದು ಮೇಲೆ ಹಾಕ್ಕೊಳ್ಳೋಣ ಅಂತ. 2-3 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ, ಗೋಡಂಬಿ ಎಲ್ಲ ಕರ್ಕೊಂಡ್ರೆ ಸಾಕು. ಸ್ವಲ್ಪ ಚೆನ್ನಾಗಿ ಇದು ಮಾಡಿಕೊಂಡು ಹಾಕ್ಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಏನೋ ನನಗೆ ಬಂದಿದ್ದ ಥರ ಮಾಡ್ತಾಯಿದ್ದೀನಿ, ಏನು ಅಂದ್ಕೋಬೇಡಿ. ಏನಾದ್ರು ತಪ್ಪಿದರೆ ಹೇಳಿ, ಕಮೆಂಟ್ ಮಾಡಿ, ತಿದ್ಕೋತೀವಿ. ನೋಡಿ, ಅದನ್ನು ಹುರ್ಕೊಂಡು ಪಾಯಸದೊಳಗಡೆ ಹಾಕ್ಕೊಂಡೆ. ಆಲ್ರೆಡಿ ಪಾಯಸ ಚೆನ್ನಾಗಿ ಕುದ್ಬಿಟ್ಟಿತ್ತು. ತುಪ್ಪ ಎಲ್ಲ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಇದಾಗಲಿ, ಒಂದು ಕುದಿ ಬರಲಿ ಅಂತ ಮತ್ತೆ ಹಚ್ಚಿದ್ದೆ ನಾನು ಸ್ಟವ್ ಹಚ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕುದ್ದ ಮೇಲೆ ಅಷ್ಟೇ, ಮುಗೀತು ಪಾಯಸ. ತುಂಬ ಈಸಿ ಇದು, ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ಪೂಜೆ ಗೀಜೆ ಏನಾದರೂ ಇತ್ತು, ವಾರ ಇತ್ತು, ಅವತ್ತೇನಾದರೂ ಅರ್ಜೆಂಟಾಗಿ ಬೇಕಂದರೆ ಹೆಸರುಬೇಳೆ ಪಾಯಸ ಆರಾಮಾಗಿ ಮಾಡ್ಕೋಬೋದು. ತುಂಬ ಈಸಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನೋಡಿ ಎಷ್ಟು ಗಟ್ಟಿಗೆ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಪಾಯಸ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಬಾಕ್ಸ್ಗೂ ಹಾಕಿ ಕಳಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿತ್ತು ಪಾಯಸ. ಹೆಸರುಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿತ್ತಲ್ಲ, ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.